ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏಳುಮಲೆ ಸಿನಿಮಾದ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ಬೋದು, ಇಷ್ಟ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏಳುಮಲೆ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 5-6 ದಿನ ಆಯ್ತು. ಬಟ್ ಇವತ್ತು ಇದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಬಟ್ ಸಿನಿಮಾನ ನಾನು ಮೊನ್ನೆ ತಾನೇ ನೋಡಿದ್ದು. ಬಟ್ ಸಿನಿಮಾದ ನೋಡಿ ರಿವ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದಿಲ್ಲ. ಬಟ್ ಯಾಕಪ್ಪ ಅಂತಂದ್ರೆ ನಾನು ಗಣಪತಿಗೆ ವಿಡಿಯೋ ಮಾಡ್ತಾ ಇದ್ದೆ. ಗಣಪತಿ ಅಂದ್ರೆ ದುರ್ಗಕ್ಕೆ ಮತ್ತೆ ದಾವಣಗೆರೆ ಮತ್ತೆ ನಮ್ಮ ರಾಣೆಬೆನ್ನೂರಲ್ಲಿರೋ ಗಣಪತಿ ವಿಡಿಯೋ ಮಾಡ್ತಿದ್ದೆ. ಹಾಗಾಗಿ ಕೂಡ ಆ ಸಿನಿಮಾದ ಬಗ್ಗೆ ಅಪ್ಡೇಟ್ ಬಂದಿದ್ದಿಲ್ಲ. ಬಟ್ ನಿನ್ನೆ ಒಂದು ಗಣಪತಿ ವಿಸರ್ಜನೆ ಆದ ಮೇಲೆ ಫ್ರೀ ಆದಾಗ ನಾನು ಏಳುಮಲೆ ಸಿನಿಮಾನ ನೋಡಿದೆ. ಹಾಗಾಗಿ ಸಿನಿಮಾ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ಸಿನಿಮಾದ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಆ ರಿವ್ಯೂನ ನೋಡಿರೋರು ಓಕೆ, ಬಟ್ ನೋಡಿಲ್ಲ ಅನ್ನೋರು ಕೂಡ ಆ ರಿವ್ಯೂನ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏಳುಮಲೆ ಅಂದ್ರೆ ಸಿನಿಮಾದ ಒಂದು ಟೈಟಲ್ ಅಲ್ಲಿ ಇದೆ. ಅಂದ್ರೆ 7 ಕ್ಯಾರೆಕ್ಟರ್ ಅಂದ್ರೆ 7 ಪಾತ್ರಧಾರಿಯವರ ಮಧ್ಯೆ ನಡೆಯುವಂತ ಒಂದು ಕಥೆ ಅಂತ ಹೇಳ್ಬೋದು ಸಿನಿಮಾ. ಆ ಸಿನಿಮಾದ ಒಂದು ಸಣ್ಣ ಸ್ಟೋರಿ. ಅದರ ಒಂದು 7 ಕ್ಯಾರೆಕ್ಟರ್ ಮಧ್ಯೆ ನಮ್ಮ ಸಿನಿಮಾದ ನಾಯಕ ರಾಣಾ ಅವರು ಮತ್ತೆ ಪ್ರಿಯಾಂಕಾ ಅವರ ಒಂದು ಲವ್ ಸ್ಟೋರಿ ಸಿನಿಮಾದ ಕೊನೆಯವರೆಗೂ ಯಾವ ತರ ಇರುತ್ತೆ ಅನ್ನೋದು, ಅಂದ್ರೆ ಸಿನಿಮಾದ ಅವ್ರ ಲವ್ ಸ್ಟೋರಿ ಗೆಲ್ಲುತ್ತಾ ಅಥವಾ ಸೋಲುತ್ತಾ, ಅವ್ರ ಮುಂದೆ ಏನಾಗ್ತಾರ ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಸ್ನೇಹಿತರೆ, ಸಿನಿಮಾ ಸ್ಟಾರ್ಟಿಂಗ್ ಇಂದ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆಯ ಮುಗಿಯವರೆಗೂ ಕೂಡ ಸಿನಿಮಾ ನಿಮಗೆ ಅಂದ್ರೆ ಒಂದು ಟ್ರಾವೆಲಿಂಗ್ ಆಗಿರುತ್ತೆ. ನೀವು ಸಿನಿಮಾದ ಅವರು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ನೀವು ಕೂಡ ಸಿನಿಮಾದ ಒಂದು ಟ್ರಾವೆಲಿಂಗ್ ಜೊತೆಗೆ ಇರುತ್ತೆ ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಿನಿಮಾ ನೋಡೋ ಒಂದು ಮಾರ್ಗ. ಎಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಿಂದ ಕೂಡ ಬೋರ್ ಆಗಲ್ಲ. ಇದು ಬರೀ ಲವ್ ಸ್ಟೋರಿ ಅಲ್ಲದೇನೆ ಕೂಡ ಇವರ ಒಂದು ಲವ್ ಸ್ಟೋರಿ ಮಧ್ಯೆ ಬೇರೆ ಬೇರೆ ಒಂದು ಕಥೆಗಳನ್ನ ಸಿನಿಮಾದಲ್ಲಿ ಹಾಕಿರೋದು ಕೂಡ ತುಂಬಾ ಒಂದು ವರ್ಕ್ ಆಗಿದೆ. ಅಂದ್ರೆ ಅವರ ಒಂದು ಕಥೆಯನ್ನ ಇವರ ಒಂದು ಲವ್ ಸ್ಟೋರಿ ಮಧ್ಯೆ ಒಂದು ಸ್ಪೇಸ್ ಇದೆಲ್ಲ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಯಾವುದೇ ರೀತಿ ಕೂಡ ಒಂದು ಮಿಕ್ಸ್ ಆಗಿ ಆ ಸಿನಿಮಾ ಕೆಟ್ಟಿಲ್ಲ. ತುಂಬಾ ಅದ್ಭುತವಾಗಿ ಒಂದು ಸ್ಕ್ರೀನ್ ಪ್ಲೇ, ಒಂದು ಕಥೆ ಇರೋದು ತುಂಬಾ ಅದ್ಭುತವಾಗಿ ಅರ್ಥ ಆಗುತ್ತೆ. ಹಾಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಮೇನ್ ಸಿನಿಮಾದಲ್ಲಿ ಅದರದ ಒಂದು ಸಿನಿಮಾ ಒಂದು ಇದು ಏಳುಮಲೆ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಒಂದು ಫ್ರೇಮ್ ಇದೆ ಅಂದ್ರೆ ಒಂದು ನೈಟ್ ಶೋ, ಒಂದು ನೈಟ್ ಟೈಮಲ್ಲಿ ತೆಗೆದಂತ ಒಂದು ಫ್ರೇಮ್ಗಳಾಗಿರ್ಬೋದು, ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಜೊತೆಗೆ ಆ ಒಂದು BGM ಕೂಡ ತುಂಬಾ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಸಿನಿಮಾ ಏನಪ್ಪಾ ಅಂತಂದ್ರೆ ಒಂದು ಲವ್ ಸ್ಟೋರಿನ ಈಗೂ ಕೂಡ ಹೇಳೋ ಜೊತೆಗೆ ಇನ್ನು ಬೇರೆ ಒಂದು ಪಾತ್ರನ, ಇನ್ನು ಬೇರೆ ಒಂದು ಕಥೆಗಳನ್ನು ಕೂಡ ಆಡ್ ಮಾಡೋದು, ಅದರಲ್ಲಿ ಈ ಸಿನಿಮಾ ಒಂದು ಪ್ಲಸ್ ಆಗಿ ಗೆದ್ದಿದೆ ಅಂತ ಹೇಳ್ಬೋದು. ಆ ತರದ ಒಂದು ಸ್ಟೋರಿ ವೈಸ್ ಈ ಸಿನಿಮಾ ಇದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ರಾಣಾ ಅವರ ಪಾತ್ರ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾದ ಒಂದು ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆವರೆಗೂ ಕೂಡ ಅವರು ಒಂದು ಎಮೋಷನ್ ಆಗಿರ್ಬೋದು, ಆಮೇಲೆ ಕಡೆ ಒಂದು ರಗಡ್ ಲುಕ್ ಆಗಿರ್ಬೋದು, ಅದು ಕೂಡ ತುಂಬಾ ಒಂದು ಅದ್ಭುತವಾಗಿ ಅವರ ಪಾತ್ರ ಇದೆ ಅಂತ ಹೇಳ್ಬೋದು. ಇನ್ನು ಪ್ರಿಯಾಂಕಾ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಅಂದ್ರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅವರ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಸಿನಿಮಾದ ಕಥೆಯಲ್ಲಿ ಯಾವುದೇ ರೀತಿ ಕೂಡ ಏನು ಹೇಳಿಲ್ಲ. ಬಟ್ ಒಂದು 7 ಒಂದು ಪಾತ್ರ ಇದೆ ಅಲ್ಲ, ಆ ಪಾತ್ರದ ಮಧ್ಯೆ ಇವರೊಬ್ಬರ ಒಂದು ಲವ್ ಸ್ಟೋರಿ ಯಾವ ತರ ಇದೆ ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಬಟ್ 7 ಒಂದು ಪಾತ್ರ, ಒಂದು 5 ಕಥೆಗಳನ್ನು ಕೂಡ ತುಂಬಾ ಒಂದು ಅದ್ಭುತವಾಗಿ ಮೂಡಿ ಬಂದಾಗ 5 ಕಥೆ ಯಾವ ಅನ್ನೋದು ಕೂಡ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಸಿನಿಮಾದ ಬಗ್ಗೆ ಅರ್ಥ ಆಗುತ್ತೆ. ಅಂದ್ರೆ ಸ್ನೇಹಿತರೆ, ಸಿನಿಮಾ ಇದು ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಸಿನಿಮಾ. ಎಲ್ಲಿ ಯಾವುದೇ ರೀತಿಯಿಂದ ಕೂಡ ನಿಮಗೆ ಬೋರ್ ಆಗಲ್ಲ. ಬರೀ ಲವ್ ಸ್ಟೋರಿ ಅಂತ ಅಂದ್ಕೊಂಡು ಕೂಡ ಬರೀ ಲವ್ ಸ್ಟೋರಿ ಇದೆ ಅಂತ ಕೂಡ ಅನ್ನಕ್ಕಾಗಲ್ಲ. ಬಟ್ ಇದರಲ್ಲಿ ಲವ್ ಸ್ಟೋರಿ ಅಲ್ಲದೇನೆ ಪ್ಲಸ್ ಬೇರೆ ಕಥೆನೂ ಕೂಡ ಇದೆ. ಅದನ್ನ ನೀವು ನೋಡಿದಾಗ ಸಿನಿಮಾದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು, ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಯಾವುದೇ ರೀತಿ ಎಲ್ಲೂ ಕೂಡ ಬೋರ್ ಆಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಸೂ ಫ್ರಮ್ ಸೋ ಆದ್ಮೇಲೆ ಕನ್ನಡ ಸಿನಿಮಾಗಳು ಮತ್ತೆ ಯಾವ ಥಿಯೇಟರ್ಗೆ ಒಂದು ಫುಲ್ ಆಗಿ ಅದೇ ಒಂದು ಜನ ಒಂದು ಮೋಸ್ಟ್ ಸ್ಪ್ರೆಡ್ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅನ್ನೋದು ಅದು ಇದೆಯಪ್ಪ ಅಂತಂದ್ರೆ ಅದು ಏಳುಮಲೆ ಸಿನಿಮಾ ಅಂತ ಹೇಳ್ಬೋದು. ಸ್ನೇಹಿತರೆ, ಸಿನಿಮಾನ ನೀವು ನೋಡಿದಾಗ ಆ ಸಿನಿಮಾ ನೋಡ್ಕೊಂಡು ಹೊರ ಬಂದಾಗ ಸ್ವಲ್ಪ ಫೀಲ್ ಆಗುತ್ತೆ. ಸ್ವಲ್ಪ ಏನು ಲವರ್ಸ್ ಕೂಡ ಇನ್ನೂ ತುಂಬಾ ಒಂದು ದೊಡ್ಡ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಆ ಥರದ ಒಂದು ಸಿನಿಮಾ ಇದೆ. ನನಗೂ ಕೂಡ ಪರ್ಸನಲಿ ಆ ಸಿನಿಮಾ ನೋಡಿದಾಗ ಫೀಲ್ ಆಯ್ತು. ಅಂದ್ರೆ ಈ ತರ ಒಂದು ಲವ್ ಸ್ಟೋರಿ ಆಯ್ತಲ್ಲ ಅನ್ನೋದು ಕೂಡ ಒಂದು ಫೀಲ್ ಆಯ್ತು. ಅಂದ್ರೆ ಲವ್ ಸ್ಟೋರಿ ಮಧ್ಯೆ ಇಷ್ಟೆಲ್ಲ ಒಂದು ರಿಸ್ಕ್ ಇತ್ತಲ್ಲ ಅನ್ನೋದು ಕೂಡ ಅದು ಕೂಡ ತುಂಬಾ ಒಂದು ಬೇಜಾರಾಯ್ತು ಸಿನಿಮಾದಲ್ಲಿ. ಇನ್ನು ಸ್ನೇಹಿತರೆ, ಸಿನಿಮಾದಲ್ಲಿ ಪ್ರತಿಯೊಬ್ಬರ ಒಂದು ಪಾತ್ರನೂ ಕೂಡ ಅಂದ್ರೆ ನಾಗಾಭರಣ ಆಗಿರ್ಬೋದು, ಅಂದ್ರೆ ಕಿಶೋರ್ ಅವರಾಗಿರ್ಬೋದು, ಮತ್ತೆ ಜಗಪತಿ ಬಾಬು ಅವರಾಗಿರ್ಬೋದು, ಮತ್ತೆ ರಾಣಾ ಅವರು, ಪ್ರಿಯಾಂಕಾ ಅವರು ಅವ್ರಿಗೆ ಕೊಟ್ಟಿರೋ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳ್ಬೋದು. ಯಾವುದೇ ರೀತಿಯಿಂದ ಕೂಡ ಇದು ಚೆನ್ನಾಗಿಲ್ಲ ಅನ್ನೋದು ಈ ಸಿನಿಮಾದಲ್ಲಿ ಯಾವುದೇ ರೀತಿಯಿಂದ ಕೂಡ ಏನಿಲ್ಲ. ಎಲ್ಲ ಕೂಡ ಓಕೆ. ಬಟ್ ಸ್ವಲ್ಪ ನನಗೆ ಪರ್ಸನಲಿ ಒಂದ್ ಸ್ವಲ್ಪ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ ಆ ಸಿನಿಮಾದಲ್ಲಿ ರಾಣಾ ಅವರ ಒಂದು ಹೇರ್ ಸ್ಟೈಲು ಅಷ್ಟು ವರ್ಕೌಟ್ ಆಗ್ಲಿಲ್ಲ. ಅವರಿಗೆ ವಿಗ್ ಹಾಕಿರೋದು ಕೂಡ ಅದೆಲ್ಲ ಸೆಟ್ ಆಗಿಲ್ಲ ಅಂತ ನನ್ನ ಪ್ರಕಾರ ಅನ್ಸಿದ್ದು. ಅದು ಒಂದ್ಬಿಟ್ರೆ ಇನ್ನು ಹಿಡ್ಕೊಂಡು ಎಲ್ಲ ಸಿನಿಮಾದಲ್ಲಿ ಅವರ ಪಾತ್ರ ಆಗಿರ್ಬೋದು, ಅವ್ರಿಗೆ ಕೊಟ್ಟ ಒಂದು ಏನೊಂದು ಆಕ್ಟಿಂಗ್ ಆಗಿರ್ಬೋದು, ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಅವ್ರು ಆಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು. ಆನುಮಲೆ ಜನುಮಲೆ ಅನ್ನೋ ಸಾಂಗ್ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ. ಆ ಸಾಂಗ್ ಬಂದಾಗ ಒಂದು ಥಿಯೇಟರ್ ಅಲ್ಲಿ ಒಂದು ಫೀಲ್ ಆಗುತ್ತೆ. ಆ ಫೀಲ್ ನೀವು ಥಿಯೇಟರ್ ನೋಡಿದಾಗ ನಿಮಗೆ ಅದು ಫುಲ್ ಎಂಜಾಯ್ಮೆಂಟ್ ಆಗೋದು. ಇದು ಟೋಟಲ್ ಹೇಳಕ್ ಬಂದ್ರೆ ಸಿನಿಮಾ ತುಂಬಾ ಅದ್ಭುತ ಮೂಡ್ ಬಂದಿದೆ. ಫುಲ್ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿನಿಮಾದ ಬಗ್ಗೆ ಆಗಲ್ಲ. ಖಂಡಿತವಾಗ್ಲೂ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಲವ್ ಸ್ಟೋರಿ ಸಿನಿಮಾ ಬೇಕಾದ್ರೆ ನೋಡಿದಿರಪ್ಪ ಅಂತಂದ್ರೆ ನೋಡಕ್ಕೆ ಇದು ಒಳ್ಳೆ ಅದ್ಭುತ ಸಿನಿಮಾ ಅಂತ ಅನ್ಬೋದು. ಇದು ಸಸ್ಪೆನ್ಸ್, ಥ್ರಿಲ್ಲರ್,
ಏನದೆ ಎಕ್ಸ್ಟ್ರಾ ಏನೇನಿದೆ ಅಲ್ಲ ಅದೆಲ್ಲಾನು ಕೂಡ ಆ ಸಿನಿಮಾದಲ್ಲಿ ಇದೆ. ಅಂದ್ರೆ ಎಲ್ಲ ಎಕ್ಸ್ಟ್ರಾ ಎಲ್ಲಪ್ಪ ಅಂತಂದ್ರೆ ಒಂದು ಸಸ್ಪೆನ್ಸ್ ಇದೆ, ಒಂದು ಥ್ರಿಲ್ಲರ್ ಇದೆ, ಆಮೇಲೆ ಒಂದು ಏನಪ್ಪಾ ಒಂದು ಲವ್ ಸ್ಟೋರಿನೂ ಕೂಡ ಅವಾಗ ಸ್ವಲ್ಪ ಒಂದು ಫ್ಯಾಮಿಲಿಯ ಬಗ್ಗೆ ಒಂದು ಕೇರ್ ತಗೊಳ್ಳೋವಂಥದ್ದು ಅದು ಕೂಡ ಸಿನಿಮಾದಲ್ಲಿ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಸಿನಿಮಾನ ಥಿಯೇಟರ್ ನೋಡಿದಾಗ 2 ರಿಂದ 2.5 ತಾಸು ಕೂಡ ಸಿನಿಮಾ ಒಂದು ಸಿನಿಮಾ ಪ್ರೊಡಕ್ಷನ್ ನೋಡ್ತಪ್ಪ ಅಂತಂದ್ರೆ ಎಲ್ಲೇ ಯಾವುದೇ ರೀತಿ ಕೂಡ ಬೋರ್ ಆಗಲ್ಲ. ಸಿನಿಮಾದ ಸಾಂಗ್ ಕೂಡ ತುಂಬಾ ಮೆಲುಕಾಗುವಂತ ಸಿನಿಮಾ ಅಂತ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಏಳುಮಲೆ ಸಿನಿಮಾದ ನನ್ನ ಅನಿಸಿಕೆನ ರಿವ್ಯೂ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಸಿನಿಮಾದ ರಿವ್ಯೂ ನೋಡಿದ್ರು ಓಕೆ, ಬಟ್ ನೋಡಿಲ್ಲ ಅಂತಂದ್ರೆ ಆ ಸಿನಿಮಾನ ನೋಡಿ. ಹಾಗೆ ನನ್ನ ರಿವ್ಯೂ ಬಗ್ಗೆ ನಿಮ್ಗೆ ಏನು ಅನ್ಸೋದು ಕೂಡ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ದ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಒಳ್ಳೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.